ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಚಾನೆಲ್. ಇದೀಗ ಫ್ರೀಡಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ ಕೃಷ್ಣ. ವಿಧಿ ನಮಗೆ ಸೋಲನ್ನ ಉಣಬಡಿಸಿದಾಗ ನಾವು ಹಣೆ ಬರಹವನ್ನ ದೂರ್ತೇವೆ. ಆದರೆ ಜನ್ಮದತ್ತವಾಗಿ ಕೈಕಾಲುಗಳೇ ಇಲ್ಲದಿದ್ರೆ ಬಹುಶಃ ಲೋಕವೇ ಅಲ್ಲಿಗೆ ಮುಗಿಯಿತು ಅಂದ್ಕೊಳ್ತೇವೆ. ಆದರೆ ಒಡಿಶಾದ ಪುಟ್ಟ ಹಳಿಯ ಪಾಯಲ್ ನಾಗ್ ಅಸಾಧ್ಯ ಎನ್ನುವ ಪದವನ್ನೇ ಕಿತ್ತೆಸೆದಿದ್ದಾಳೆ. ಹುಟ್ಟುತ್ತಲೇ ಸಾವಿನ ಹಾದಿ ತೋರಿಸಿದ ಸಮಾಜಕ್ಕೆ ಸಾಧನೆಯ ಮೂಲಕ ದಿಟ್ಟ ಉತ್ತರ ಕೊಟ್ಟಿದ್ದಾರೆ. ಕೇವಲ ಭುಜ ಮತ್ತು ಬಾಯಿಯ ಸಹಾಯದಿಂದ ಬಿಲ್ಲು ಹೂಡಿ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ವಿಶ್ವ ಚಾಂಪಿಯನ್ ಆದ ಶೀತಲ್ ದೇವಿಯ ಮಣಿಸಿ ಚಿನ್ನಕ್ಕೆ ಮುತ್ತಿಕ್ಕಿದ ಈಕೆಯ ಸಾಹಸ ಅಪ್ರತಿಮ. ಒಬ್ಬರು ಕಾಲುಗಳನ್ನೇ ಕೈಗಳನ್ನಾಗಿ ಮಾಡಿಕೊಂಡ ಅರ್ಜುನ ಕನ್ಯೆ ಶೀತಲ್ ದೇವಿ, ಮತ್ತೊಬ್ಬರು ಸಾವಿನ ಹಾದಿ ತೋರಿಸಿದವರಿಗೆ ಪದಕದ ಮೂಲಕ ಉತ್ತರಿಸಿದ ಪಾಯಲ್ ನಾಗ್. ದೇಹದ ವೈಫಲ್ಯಕ್ಕಿಂತ ಮನಸ್ಸಿನ ಛಲ ದೊಡ್ಡದು ಎಂದು ಸಾರಿದ ಈ ಇಬ್ಬರು ಅಸಾಧಾರಣ ಛಲಗಾರ್ತಿಯರ ರೋಚಕ ಪಯಣದ ಯಶೋಗಾಥೆ ಇಲ್ಲಿದೆ. ಇದೇ ಹೊತ್ತಿನ ವಿಶೇಷ ವಿಧಿಗೆ ಸವಾಲು. ವಿಧಿಗೆ ಸವಾಲು ಹಾಕಿದ ಧೀರೆ ಪಾಯಲ್ ನಾಗ್. ವೈಫಲ್ಯಗಳನ್ನ ಮೆಟ್ಟಿ ನಿಂತ ಛಲಗಾರ್ತಿ. ಕಗ್ಗತ್ತಲ ಜೀವನಕ್ಕೆ ಕುಲದೀಪ್ ವೇದ್ವಾನ್ ಆಶಾ ಕಿರಣ. ಲೋಕದಲ್ಲಿ ಎಲ್ಲರೂ ಹುಟ್ಟುವಾಗ ಒಂದಲ್ಲ ಒಂದು ಆಸೆಯನ್ನ ಹೊತ್ತು ತರುತ್ತಾರೆ. ಆದರೆ ಒಡಿಶಾದ ಆ ಕುಗ್ರಾಮದಲ್ಲಿ ಹುಟ್ಟಿದ ಪಾಯಲ್ ನಾಗ್ ಎಂಬ ಪುಟ್ಟ ಜೀವ ಕಣ್ಣು ಬಿಡುತ್ತಲೇ ಸಾವಿನ ಹಾದಿ ತೋರಿಸಿತ್ತು. ಈ ಸಮಾಜ ಈಕೆಯ ಪಾಲಿಗೆ ವಿಧಿ ಎಂತಹ ಕ್ರೂರ ಆಟವಾಡಿತೆಂದರೆ ಹಸುಗೂಸಿಗೆ ಆಸರೆಯಾಗಬೇಕಿದ್ದ ಕೈಗಳು ಇರಲಿಲ್ಲ, ಈ ಭೂಮಿಯ ಮೇಲೆ ನಡೆಯಬೇಕಾದ ಕಾಲುಗಳೂ ಇರಲಿಲ್ಲ. ಆಕೆಯ ಪರಿಸ್ಥಿತಿ ಕಂಡು ಹೆತ್ತವರಿಗೆ ಹೀಯಾಳಿಸಿತ್ತು. ಹುಟ್ಟುತ್ತಲೇ ಮರಣ ಶಾಸನ ಬರೆಸಿಕೊಂಡ ಆ ಕಂದಮ್ಮನಿಗೆ ಅಂದು ತನ್ನನ್ನು ನಿಂದಿಸಿದ ಸಮಾಜವೇ ತನ್ನ ಯಶಸ್ಸಿಗೆ ಸಾಕ್ಷಿಯಾಗಲಿದೆ ಎಂಬ ಅರಿವಿರಲಿಲ್ಲ. ಆ ಕಗ್ಗತ್ತಲ ಹಾದಿಯಲ್ಲಿ ಭರವಸೆಯ ಕಿರಣವಾಗಿ ಬಂದವರೇ ಕೋಚ್ ಕುಲದೀಪ್ ವೇದ್ವಾನ್. ಬೆಟ್ಟದ ಹೂವಿನಂತಿದ್ದ ಶೀತಲ ದೇವಿಯನ್ನ ಅರ್ಜುನ ಕನ್ಯೆಯನ್ನಾಗಿ ಮಾಡಿದ ಕೋಚ್ ಕುಲದೀಪ್ ಅವರಿಗೆ ಎದುರಾಗಿದ್ದು ಬೆಟ್ಟದಂತಹ ಸವಾಲು. ಹೌದು, ಶೀತಲ್ ದೇವಿಯ ನಂತರ ಕುಲದೀಪ್ ಕಣ್ಣಿಗೆ ಬಿದ್ದ ಪಾಯಲ್ ನಾಗ್ ಎನ್ನುವ ಮಗು ಅದೊಂದು ಕರಗಲಾದ ಬೆಟ್ಟದಂತಹ ಸವಾಲಾಗಿತ್ತು. ಶೀತಲ್ ದೇವಿಯ ಕಾಲುಗಳಿದ್ದವು, ಆದರೆ ಪಾಯಲ್ಗೆ ಅದು ಇರಲಿಲ್ಲ. ತರಬೇತಿ ಆರಂಭವಾದಾಗ ಪ್ರತಿ ಕ್ಷಣವೂ ನೋವಿನ ಪರೀಕ್ಷೆಯಾಗಿತ್ತು. ಆಕೆಗಾಗಿ ವಿಶೇಷ ಕೃತಕ ಕಾಲುಗಳನ್ನು ವಿನ್ಯಾಸಗೊಳಿಸಲಾಯಿತು. ಆದರೆ ಬಿಲ್ಲುಗಾರಿಕೆಗೆ ಕೇವಲ ನಿಲ್ಲುವುದು ಸಾಕಿರಲಿಲ್ಲ, ಗುರಿ ಹೊಡೆಯುವ ಛಲ ಬೇಕಿತ್ತು. ಕೈಗಳಿಲ್ಲದ ಕಾರಣ ತನ್ನ ಭುಜದ ಸ್ನಾಯುಗಳನ್ನೇ ಶಕ್ತಿಯನ್ನಾಗಿ ಮಾಡಿಕೊಳ್ಳುವ ವಿಶಿಷ್ಟ ತಂತ್ರವನ್ನ ಪಾಯಲ್ ಮೈಗೂಡಿಸಿಕೊಂಡರು. ಪ್ರತಿ ಬಾರಿ ಬಾಣ ಎಳೆದಾಗಲೂ ಭುಜದ ಮೂಳೆಗಳು ಕಿರುಚುತ್ತಿದ್ದವು, ಚರ್ಮ ಸೀಳುವಂತಹ ನೋವಾಗುತ್ತಿತ್ತು. ಆದರೆ ಪಾಯಲ್ ಕಣ್ಣಲ್ಲಿ ನೋವಿಗಿಂತ ಹೆಚ್ಚಾಗಿ ತನ್ನನ್ನು ಸಾಯಿಸಲು ಹೇಳಿದ ಸಮಾಜಕ್ಕೆ ತಾನು ಯಾರೆಂದು ತೋರಿಸುವ ಹಠವಿತ್ತು. ಆ ಹಠವೇ ಆಕೆಯನ್ನ ವಿಶ್ವ ವೇದಿಕೆಯತ್ತ ಕರೆದೊಯ್ಯಿತು. ಮಹಾಕಾಳಗ, ಶಿಷ್ಯೆ ವರ್ಸಸ್ ರೋಲ್ ಮಾಡೆಲ್. ಬ್ಯಾಂಕಾಕ್ನ ವಿಶ್ವ ಪ್ಯಾರಾ ಆರ್ಚರಿ ಸರಣಿಯ ಮೈದಾನ. ಇಡೀ ಜಗತ್ತಿನ ಕ್ಯಾಮರಾಗಳು ಅರ್ಜುನ ಪ್ರಶಸ್ತಿ ವಿಜೇತೆ ವಿಶ್ವ ಚಾಂಪಿಯನ್ ಶೀತಲ್ ದೇವಿಯತ್ತ ನೆಟ್ಟಿದ್ದವು. ಶೀತಲ್ ಆ ಹೊತ್ತಿಗದಾಗಲೇ ಪ್ಯಾರಾ ಆರ್ಚರಿಯ ಅಧಿಪತಿಯಾಗಿದ್ದರು. ಆದರೆ ಅದೇ ಕಣಕ್ಕೆ ಮತ್ತೊಬ್ಬ ಕಿಡಿ ಪ್ರವೇಶ ಮಾಡಿತು. ಅವಳೇ ಪಾಯಲ್ ನಾಗ್. ಇದು ಕೇವಲ ಇಬ್ಬರು ಕ್ರೀಡಾಪಟುಗಳ ನಡುವಿನ ಸ್ಪರ್ಧೆಯಾಗಿರಲಿಲ್ಲ, ಇದು ಶಿಷ್ಯೆ ಮತ್ತು ಅವಳ ರೋಲ್ ಮಾಡೆಲ್ ನಡುವಿನ ಅತಿ ದೊಡ್ಡ ಧರ್ಮಯುದ್ಧವಾಗಿತ್ತು. ಮೈದಾನದಲ್ಲಿ ಮೌನ ಆವರಿಸಿತ್ತು, ಉಸಿರು ಬಿಗಿ ಹಿಡಿದ ಕ್ಷಣವದು. ಪಾಯಲ್ ತನ್ನ ಕೃತಕ ಕಾಲುಗಳ ಮೇಲೆ ಸಮತೋಲನ ಕಾಯ್ದುಕೊಂಡು ಭುಜದ ಶಕ್ತಿಯಿಂದ ಬಾಣವನ್ನು ಹೂಡಿದಾಗ ಮೈದಾನವೇ ಬೆಚ್ಚಿ ಬಿದ್ದಿತ್ತು. ಪ್ರತಿ ಬಾಣವು ಗುರಿಯ ಮಧ್ಯ ಭಾಗಕ್ಕೆ ಅಪ್ಪಳಿಸುತ್ತಿದ್ದವು. ಅಂತಿಮ ಘಟ್ಟದಲ್ಲಿ ಪಾಯಲ್ ಅಕ್ಷರಶಃ ಪವಾಡ ಮಾಡಿದ್ರು. ತನ್ನ ಆರಾಧ್ಯ ದೈವ ಶೀತಲ ದೇವಿಯನ್ನೇ ಸೋಲಿಸಿ ಪಾಯಲ್ ಬಂಗಾರದ ಪದಕಕ್ಕೆ ಮುತ್ತಿಕ್ಕಿದರು. ಆ ಕ್ಷಣ ಪಾಯಲ್ ಗೆದ್ದಿದ್ದು ಕೇವಲ ಪದಕವನ್ನಲ್ಲ, ಬದಲಾಗಿ ಹುಟ್ಟಿದಾಗ ತನ್ನನ್ನು ವಿಷವಿಟ್ಟು ಕೊಂದುಬಿಡಿ ಎಂದಿದ್ದ
ಪ್ರತಿಯೊಬ್ಬರ ಕಠೋರ ಮನಸ್ಥಿತಿಯನ್ನ ಸೋಲಿಸಿದ್ದರು. ಸೋಲಪ್ಪದ ಛಲ ಹೊಂದಿದ್ದರೆ ದೇಹದ ಅಂಗವೈಕಲ್ಯ ಎಂಬುದು ಕೇವಲ ನೆಪವಷ್ಟೇ ಹೊರತು ಸಾಧನೆಗೆ ಅಡ್ಡಿಯಲ್ಲ ಎಂದು ಸಾರಿದ ಈ ಅಪ್ರತಿಮ ಬಿಲ್ಲುಗಾರ್ತಿ ಪಾಯಲ್ ನಾಗ್ ಇಂದು ಕೋಟ್ಯಾಂತರ ಭಾರತೀಯರಿಗೆ ಚೈತನ್ಯದ ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ. ಯಾವ ಮಗುವನ್ನ ಸಾಯಿಸಲು ಸಮಾಜ ಹೇಳಿತ್ತೋ ಇಂದು ಅದೇ ಮಗಳು ವಿಶ್ವದ ಶ್ರೇಷ್ಠ ಕ್ರೀಡಾಪಟುವಾಗಿ ಭಾರತದ ತ್ರಿವರ್ಣ ಧ್ವಜವನ್ನ ಮುಗಿಲೆತ್ತರಕ್ಕೆ ಹಾರಿಸಿದ್ದಾಳೆ. ಇದು ಮಾನವ ಇತಿಹಾಸ ಕಂಡ ಅತಿ ದೊಡ್ಡ ಮತ್ತು ಅತ್ಯಂತ ಸುಂದರವಾದ ಗೆಲುವು. ಬೆಟ್ಟದ ಮೇಲಿನ ಬಿಲ್ಲುಗಾರ್ತಿ ಶೀತಲ್ ದೇವಿ, ಪೋಖೋಮಿಲಿಯಾಗೆ ತುತ್ತಾಗಿರೋ ಅರ್ಜುನ ಕನ್ಯೆ. ಜಮ್ಮು ಕಾಶ್ಮೀರದ ಕಿಶ್ತ್ವರ್ ಜಿಲ್ಲೆ ಹಿಮಚ್ಛಾದಿತ ಬೆಟ್ಟಗಳು, ಕಡಿದಾದ ಹಾದಿಗಳು ಮತ್ತು ಮೈ ಹೆಪ್ಪುಗಟ್ಟಿಸುವ ಚಳಿ. ಇಲ್ಲಿನ ಲೋಯಿಧಾರ್ ಎಂಬ ಪುಟ್ಟ ಹಳ್ಳಿಯಲ್ಲಿ 2007ರಲ್ಲಿ ಹೆಣ್ಣು ಮಗುವೊಂದು ಜನಿಸಿದಾಗ ಆ ಮನೆಯಲ್ಲಿ ಸಂಭ್ರಮದ ಬದಲು ಮೌನ ಆವರಿಸಿತ್ತು. ಆ ಪುಟ್ಟ ಕಂದನಿಗೆ 2 ಕೈಗಳಿರಲಿಲ್ಲ. ವೈದ್ಯಕೀಯ ಲೋಕ ಅದನ್ನು ಪೋಖೋಮೆಲಿಯಾ ಎಂದು ಕರೆಯಿತು. ಆದರೆ ವಿಧಿಯಾಟವನ್ನ ಮೆಟ್ಟಿ ನಿಲ್ಲಲು ಪ್ರಕೃತಿಯೇ ಆ ಮಗುವಿಗೆ ತರಬೇತಿ ನೀಡತೊಡಗಿತ್ತು. ಕೈಗಳಿಲ್ಲದ ಈಕೆ ತನ್ನ ಕಾಲುಗಳ ಸಹಾಯದಿಂದಲೇ ಎತ್ತರದ ಮರಗಳನ್ನು ಹತ್ತಲು ಶುರು ಮಾಡಿದ್ಲು. ಮರ ಹತ್ತುವ ಪ್ರತಿ ಹಂತದಲ್ಲೂ ಆಕೆಯ ದೇಹದ ಮೇಲ್ಭಾಗ ಬಲಿಷ್ಠವಾಗುತ್ತಿತ್ತು. ಆಕೆಯ ಕಾಲುಗಳು ಕೇವಲ ನಡೆಯುವ ಸಾಧನವಾಗಿರಲಿಲ್ಲ, ಅವು ಆಕೆಯ ಭವಿಷ್ಯದ ಅಸ್ತ್ರಗಳಾಗುತ್ತಿದ್ದವು. ಸುತ್ತಲಿನ ಸಮಾಜ ಪಾಪದ ಮಗು ಎಂದು ಮರುಗುತ್ತಿದ್ದಾಗ ಶೀತಲ್ ಮಾತ್ರ ಕಾಶ್ಮೀರದ ಗಟ್ಟಿಯಾದ ಮರಗಳಂತೆ ಬಲಿಷ್ಠವಾಗಿ ಬೆಳೆಯುತ್ತಿದ್ದಳು. ಶೀತಲ್ ಬದುಕಿಗೆ ತಿರುವು ಕೊಟ್ಟ ಭಾರತೀಯ ಸೇನೆ. ಎರಡು 2021ರ ವರ್ಷ ಶೀತಲ್ ಬದುಕಿನಲ್ಲಿ ಹೊಸ ಬೆಳಕು ತಂದಿತ್ತು. ಭಾರತೀಯ ಸೇನೆಯು ಕಿಶ್ತ್ವರ್ನಲ್ಲಿ ಆಯೋಜಿಸಿದ್ದ ಕ್ರೀಡಾಕೂಟವೊಂದು ಆಕೆಗೆ ಬದುಕಿನ ಹೊಸ ದಾರಿಯನ್ನು ತೋರಿಸಿತು. ಅಲ್ಲಿ ಶೀತಲ್ ದೇವಿಯ ಅದ್ಭುತ ಆತ್ಮವಿಶ್ವಾಸವನ್ನು ಕಂಡು ದಂಗಾದವರು ಕೋಚ್ ಕುಲದೀಪ್ ವೇದ್ವಾನ್. ಲೋಕದ ದೃಷ್ಟಿಯಲ್ಲಿ ಆಕೆ ಕೈಗಳಿಲ್ಲದ ಹುಡುಗಿ, ಆದರೆ ಗುರು ಕುಲದೀಪ್ ಕಣ್ಣಿಗೆ ಆಕೆ ಒಬ್ಬ ಅಪ್ರತಿಮ ಅರ್ಜುನನಂತೆ ಕಂಡಳು. ಕೈಗಳಿಲ್ಲದಿದ್ದರೆ ಏನಂತೆ, ನಿನ್ನ ಕಾಲುಗಳಲ್ಲೇ ಮ್ಯಾಜಿಕ್ ಇದೆ ಎಂದು ಬೆನ್ನು ತಟ್ಟಿದ ಗುರುಗಳು ಆಕೆಗೆ ಬಿಲ್ಲುಗಾರಿಕೆಯ ಕಠಿಣ ಪಾಠಗಳನ್ನು ಶುರು ಮಾಡಿದರು. ದಿನಕ್ಕೆ 8ರಿಂದ 10 ಗಂಟೆಗಳ ಕಾಲ ಸತತ ಅಭ್ಯಾಸ. ಕಾಲುಗಳಿಂದ ಬಿಲ್ಲು ಹಿಡಿದು ಹಲ್ಲುಗಳಿಂದ ದಾರವನ್ನು ಎಳೆದು ಭುಜದ ಸ್ನಾಯುಗಳ ನಿಯಂತ್ರಣದೊಂದಿಗೆ ಗುರಿ ಇಡುವುದು ಸಾಮಾನ್ಯ ಮಾತಾಗಿರಲಿಲ್ಲ. ಪ್ರತಿ ಬಾಣವು ಗುರಿ ತಲುಪುವ ಮೊದಲು ಶೀತಲ ದೇಹದ ಪ್ರತಿ ಸ್ನಾಯು ಅಗ್ನಿ ಪರೀಕ್ಷೆಗೆ ಒಡ್ಡಿಕೊಳ್ಳುತ್ತಿತ್ತು. ಇತಿಹಾಸ ಬರೆದ ಶೀತಲ್ಗೆ ಅರ್ಜುನ ಪ್ರಶಸ್ತಿ. ಸಾಧನೆಗೆ ದೈಹಿಕ ಕೊರತೆಗಳಿಗಿಂತ ಮಾನಸಿಕ ದೃಢತೆ ಮುಖ್ಯ ಎಂದು ಶೀತಲ್ ಸಾಬೀತುಪಡಿಸಿದ್ದು 2023ರ ಪ್ಯಾರಾ ಏಷ್ಯನ್ ಗೇಮ್ಸ್ನಲ್ಲಿ. ಚೀನಾದ ಹಾಂಗ್ಝೌನಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಶೀತಲ್ ಬಿಲ್ಲು ಎತ್ತಿದಾಗ ಇಡೀ ಕ್ರೀಡಾಂಗಣವೇ ಸ್ತಬ್ಧವಾಗಿತ್ತು. ಕೈಗಳಿಲ್ಲದ ಈ ಹೆಣ್ಣು ಮಗು ಹಲ್ಲು ಮತ್ತು ಕಾಲುಗಳ ಸಹಾಯದಿಂದ ಬಾಣ ಬಿಡುವುದನ್ನು ನೋಡಿ ವಿಶ್ವವೇ ಉಸಿರು ಬಿಗಿ ಹಿಡಿದು ನೋಡುತ್ತಿತ್ತು. ಒಂದಲ್ಲ ಎರಡಲ್ಲ ಬರೋಬ್ಬರಿ 2 ಚಿನ್ನದ ಪದಕಗಳನ್ನು ಕೊರಳಿಗೇರಿಸಿಕೊಂಡು ಶೀತಲ್ ಇತಿಹಾಸದ ಪುಟಗಳಲ್ಲಿ ತನ್ನ ಹೆಸರನ್ನು ಅಚ್ಚೊತ್ತಿದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಲ್ಲು ಹೂಡುವ ವಿಶ್ವದ ಮೊದಲ ಮತ್ತು ಏಕೈಕ ಕೈಗಳಿಲ್ಲದ ಮಹಿಳಾ ಬಿಲ್ಲುಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಇಂದು ಶೀತಲ್ ದೇವಿ ಕೇವಲ ಒಬ್ಬ ಆಟಗಾರ್ತಿಯಲ್ಲ, ಭಾರತ ಸರ್ಕಾರದ ಅರ್ಜುನ ಪ್ರಶಸ್ತಿ ವಿಜೇತೆ. ಕಾಶ್ಮೀರದ ಪುಟ್ಟ ಹಳ್ಳಿಯ ಮನೆಯ ಮೂಲೆಯಲ್ಲಿ ಕುಳಿತು ಕಣ್ಣೀರು ಹಾಕಬೇಕಿದ್ದ ಜೀವ ಇಂದು ಪ್ಯಾರಿಸ್ನಿಂದ ಚೀನಾದವರೆಗೆ ತನ್ನ ಹೆಸರನ್ನು ಮೊಳಗಿಸಿದೆ. ಶೀತಲ್ ದೇವಿಯ ಈ ಪಯಣ ನಮಗೆ ಹೇಳುವುದು ಒಂದೇ: ನಿಮ್ಮ ಕನಸುಗಳು ದೊಡ್ಡದಾಗಿದ್ದರೆ ದೈಹಿಕ ಸವಾಲುಗಳು ಕೇವಲ ಒಂದು ಸಣ್ಣ ನೆರಳಷ್ಟೇ. ಸೂರ್ಯನಂತೆ ಹೊಳೆಯುವ ಛಲವಿದ್ದರೆ ಕತ್ತಲೆ ತಾನಾಗಿಯೇ ಸರಿದು ಹೋಗುತ್ತದೆ. ಇದು ಬರೀ ಕಥೆಯಲ್ಲ, ಸೋಲೊಪ್ಪದ ಮನುಷ್ಯ ಸಂಕುಲದ ಮಹಾನ್ ಯಶೋಗಾಥೆ. ಬದುಕಿನಲ್ಲಿ ಸವಾಲುಗಳು ಎದುರಾದಾಗ ಸೋತು ಕುಳಿತುಕೊಳ್ಳುವವರೇ ಹೆಚ್ಚು. ಆದರೆ ಅದೇ ಸವಾಲುಗಳನ್ನೇ ಸೋಲಿಸಿ ಇಡೀ ವಿಶ್ವವೇ ಬೆರಗಾಗುವಂತೆ ಮಾಡಿದ ಇಬ್ಬರು ಅಪ್ರತಿಮ ಚೇತನಗಳು. ಇವರು ಕೇವಲ ಕ್ರೀಡಾಪಟುಗಳಲ್ಲ, ಇವರು ಅಸಂಖ್ಯಾತ ಜನರಿಗೆ ಸ್ಫೂರ್ತಿಯ ಚಿಲುಮೆಗಳು. ಒಬ್ಬರು ಕಾಶ್ಮೀರದ ಕಣಿವೆಯಿಂದ ಬಂದ ಶೀತಲ್ ದೇವಿ, ಮತ್ತೊಬ್ಬರು ಅದಮ್ಯ ಚೇತನದ ಪಾಯಲ್ ನಾಗ್. ಒಬ್ಬರಿಗೆ ಛಲದ ಆಟ, ಮತ್ತೊಬ್ಬರಿಗೆ ಎದೆಗುಂದದ ಸಾಹಸ. ಇವರು ಬರೀ ಬಿಲ್ಲುಗಾರ್ತಿಯರಲ್ಲ, ಅಸಾಧ್ಯವಾದುದನ್ನು ಸಾಧ್ಯವಾಗಿಸಿದ ಅದಮ್ಯ ಶಕ್ತಿಗಳು. ಮೊದಲಿಗೆ ಶೀತಲ್ ದೇವಿ ಜನ್ಮತಃ 2 ಕೈಗಳಿಲ್ಲದಿದ್ದರೂ ಇವರು ಎದೆಗುಂದಲಿಲ್ಲ.
ಬಿಲ್ಲನ್ನ ಹಿಡಿಯಲು ತಮ್ಮ ಕಾಲುಗಳನ್ನೇ ಆಧಾರವಾಗಿಸಿಕೊಂಡು ಭುಜದ ಬಲದಿಂದ ಗುರಿ ಹೊಡೆಯುವ ಅದ್ಭುತ ತಂತ್ರ ಇವರದ್ದು. ಈ ಅಸಾಧಾರಣ ಸಾಧನೆಗಾಗಿ ಇವರು ಅರ್ಜುನ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ಇನ್ನೊಂದೆಡೆ ಪಾಯಲ್ ನಾಗ್ ಇವರ ಸವಾಲು ಮತ್ತಷ್ಟು ಕಠಿಣ. ಕೈ ಮತ್ತು ಕಾಲುಗಳೆರಡೂ ಇಲ್ಲದಿದ್ದರು. ಇನ್ನೊಂದೆಡೆ ಪಾಯಲ್ ನಾಗ್ ಇವರ ಸವಾಲು ಮತ್ತಷ್ಟು ಕಠಿಣ. ಕೈ ಮತ್ತು ಕಾಲುಗಳೆರಡೂ ಇಲ್ಲದಿದ್ದರೂ ಕೃತಕ ಕಾಲು ಹಾಗೂ ಭುಜದ ವಿಶೇಷ ತಂತ್ರಜ್ಞಾನ ಬಳಸಿ ಬಿಲ್ಲುಗಾರಿಕೆಯಲ್ಲಿ ಪಳಗಿದವರು. ಇಂದು ಇವರು ವಿಶ್ವ ಪ್ಯಾರಾ ಆರ್ಚರಿ ವಿಜೇತರಾಗಿ ದೇಶದ ಕೀರ್ತಿ ಹೆಚ್ಚಿಸಿದ್ದಾರೆ. ಮಿತಿಗಳಿರುವುದು ದೇಹಕ್ಕೆ ಹೊರತು ಸಾಧಿಸುವ ಛಲಕ್ಕಲ್ಲ ಎಂದು ಇವರಿಬ್ಬರು ಜಗತ್ತಿಗೆ ಸಾಬೀತುಪಡಿಸಿದ್ದಾರೆ. ಈ ಇಬ್ಬರು ಧ್ರುವ ತಾರೆಗಳು ನಮಗೆಲ್ಲರಿಗೂ ಸ್ಫೂರ್ತಿಯ ಸೆಲೆ. ದೂರುವುದು ಸುಲಭ, ಆದರೆ ಇರುವ ಮಿತಿಗಳಲ್ಲೇ ಹೊಸ ಹಾದಿ ಕಂಡುಕೊಳ್ಳುವುದು ಕಷ್ಟ. ಶೀತಲ್ ಅವರು ಕಾಲುಗಳಿಂದ ಬಿಲ್ಲು ಎಳೆದರೆ ಪಾಯಲ್ ಅವರು ಕೃತಕ ಕಾಲುಗಳ ಆಸರೆಯಲ್ಲಿ ಗುರಿ ಹಿಡಿದರು. ಇಬ್ಬರ ದಾರಿ ಬೇರೆ ಇರಬಹುದು, ಆದರೆ ಅವರ ಗುರಿ ಒಂದೇ ಆಗಿತ್ತು. ಅದು ದೇಶದ ಹೆಮ್ಮೆ ಮತ್ತು ಆತ್ಮಗೌರವ. ನಮ್ಮ ಬದುಕಿನಲ್ಲಿ ಪುಟ್ಟ ಸಮಸ್ಯೆ ಬಂದರೂ ನಾವು ಕುಸಿದು ಹೋಗುತ್ತೇವೆ. ಆದರೆ ಈ ಇಬ್ಬರು ವೀರ ನಾರಿಯರನ್ನು ನೋಡಿ. ದೇಹದ ಅಂಗಾಂಗಗಳೇ ಇಲ್ಲದಿದ್ದರೂ ವಿಶ್ವದ ವೇದಿಕೆಯಲ್ಲಿ ಪದಕ ಗೆದ್ದು ಬೀಗುತ್ತಿದ್ದಾರೆ. ಇದು ಕೇವಲ ಬಿಲ್ಲುಗಾರಿಕೆಯಲ್ಲ, ಇದು ಮನುಷ್ಯನ ಇಚ್ಛಾಶಕ್ತಿಯ ವಿಜಯ. ಕೊನೆಯದಾಗಿ ನಾವು ಹೇಳೋದಿಷ್ಟೇ, ಜೀವನದಲ್ಲಿ ಸೋತಿದ್ದೇವೆ ಎಂದು ಭಾವಿಸಿದಾಗ ಇವರನ್ನು ನೆನಪಿಸಿಕೊಳ್ಳಿ. ಸವಾಲುಗಳನ್ನು ಕಂಡು ಹೆದರಬೇಡಿ, ಆ ಸವಾಲುಗಳನ್ನೇ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳಿ. ಶೀತಲ್ ದೇವಿ ಮತ್ತು ಪಾಯಲ್ ನಾಗ್, ಭಾರತದ ಕ್ರೀಡಾಲೋಕದ ಇಬ್ಬರು ಧ್ರುವ ತಾರೆಗಳು ನಮಗೆ ಸದಾ ದಾರಿದೀಪ. ಅದಮ್ಯ ಶಕ್ತಿ ನಮ್ಮೊಳಗಿದೆ, ಅದನ್ನು ಗುರುತಿಸುವ ಹಂಬಲ ನಮ್ಮಲ್ಲಿರಬೇಕಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಶೀತಲ್ ದೇವಿ ಮತ್ತು ಪಾಯಲ್ ನಾಗ್ ಅವರ ಈ ಪಯಣ ನಮಗೆ ಕಲಿಸುವುದು ಒಂದೇ. ನಮಗೆ ಏನಿಲ್ಲ ಅಂತ ಕೊರಗೋದಕ್ಕಿಂತ ನಮಗೆ ಇರೋದನ್ನ ಹೇಗೆ ಅತ್ಯುತ್ತಮವಾಗಿ ಬಳಸಿಕೊಳ್ಬೇಕು ಎಂಬುದೇ ಮುಖ್ಯ. ಅಂಗವೈಕಲ್ಯ ಎಂಬುದು ಕೇವಲ ದೇಹಕ್ಕೆ ಇರಬಹುದಾದ ಮಿತಿ, ಆದರೆ ಸಾಧನೆಯ ಕನಸು ಕಂಡ ಮನಸ್ಸಿಗಲ್ಲ. ಶೀತಲ್ ದೇವಿಯ ಹೆಜ್ಜೆ ಗುರುತಲೇ ಪಾಯಲ್ ನಾಗ್ ಬೆಳೆದು ಬಂದಿರುವುದು ಭಾರತದ ಕ್ರೀಡಾಲೋಕದ ಸುವರ್ಣ ಅಧ್ಯಾಯ. ಕೈಗಳು ಎಲ್ಲದಿದ್ರೂ ಕಾಲುಗಳಿಂದಲೇ ಗುರಿ ಹಿಡಿದ ಶೀತಲ್ ಒಬ್ಬರ ಕೃತಕ ಅಂಗಗಳನ್ನೇ ಬಲವಾಗಿಸಿಕೊಂಡು ವಿಶ್ವ ಗೆದ್ದವರು ಪಾಯಲ್. ಇವರಿಬ್ಬರ ಛಲ, ದೈಹಿಕ ಕೊರತೆಗಿಂತ ಮನುಷ್ಯನ ಇಚ್ಛಾಶಕ್ತಿ ದೊಡ್ಡದು ಎಂಬುದಕ್ಕೆ ಜೀವಂತ ಸಾಕ್ಷಿ. ಜೀವನದಲ್ಲಿ ಎದುರಾಗುವ ಸಣ್ಣ ಪುಟ್ಟ ಸೋಲುಗಳಿಗೆ ಎದೆಗುಂದದೆ ಧೀಮಂತ ಛಲಗಾರ್ತಿಯರಂತೆ ಅಚಲವಾದ ಗುರಿಯತ್ತ ಬಾಣ ಹೂಡೋಣ, ಮಿತಿಗಳನ್ನ ಮೀರಿ ಬೆಳೆಯೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.